ಸೆಕೆಂಡ್ ರೀಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದರಲ್ಲಿ ಏನ್ ಕಂಡಿಡ್ಬೇಕಂತೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡಿಡಿ ಅಂತ ಹೇಳ್ತಿದ್ದಾನೆ. ಓಕೆ, ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಶನ್ ಸೊ ದಟ್ ದೇ ಹ್ಯಾವ್ ಟೂ ಈಕ್ವಲ್ ರೂಟ್ಸ್. ಅವ್ನು ಕೊಟ್ಟಿರೋದೇನು, ದೇ ಹ್ಯಾವ್ ಟೂ ಈಕ್ವಲ್ ರೂಟ್ಸ್. ಸೊ ಇಲ್ಲಿ ಬರೀತೀನಿ, ಗಿವನ್ ಏನ್ ಕೊಟ್ಟಿದ್ದಾನೆ, ದೇ ಹ್ಯಾವ್ ಟೂ ಈಕ್ವಲ್ ರೂಟ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಟೂ ಈಕ್ವಲ್ ರೂಟ್ಸ್ ಅಂದ್ರೆ ಇಂಡೈರೆಕ್ಟ್ ಆಗಿ ಏನರ್ಥ, ಅದ್ರ ಕಂಡೀಷನ್ ಏನು, ಟೂ ಈಕ್ವಲ್ ರೂಟ್ಸ್ ಕಂಡೀಷನ್ ಬಂದು b² - 4ac = 0 ಅಂತ ಕೊಟ್ಟಿದ್ದಾನೆ. ಓಕೆ, ಇಂಡೈರೆಕ್ಟ್ ಆಗಿ ಇದು ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು. ಈಗ ಇದನ್ನು ಮಲ್ಟಿಪ್ಲೈ ಮಾಡಿ kx × x kx² ಆಯ್ತು. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ kx × 2 2kx ಆಯ್ತು, ಪ್ಲಸ್ 6 = 0. ಇದು ಯಾವ ಫಾರ್ಮಲ್ಲಿ ಇದೆ, ax² + bx + c = 0 ಇದನ್ನ. ಇಲ್ಲಿ a ವ್ಯಾಲ್ಯೂ ಏನು, k. ಓಕೆ, b ವ್ಯಾಲ್ಯೂ ಏನು, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದರೆ -2k ಆಯ್ತು. ಸಿ ವ್ಯಾಲ್ಯೂ ಏನಾಯ್ತು, 6 ಆಯ್ತು. ಓಕೆ, ಈಗ b² ಕೊಟ್ಟಿದ್ದಾನೆ, ಬಿ ವ್ಯಾಲ್ಯೂ ಏನಿದೆ, -2k ಹೋಲ್ ಸ್ಕ್ವೇರ್. ಓಕೆ, -4 ಇಂಟು ಎ ವ್ಯಾಲ್ಯೂ ಏನಿದೆ, k ಇದೆ. ಓಕೆ, ಸಿ ವ್ಯಾಲ್ಯೂ ಏನಿದೆ, 6 ಇದೆ, = 0 ಆಯ್ತು. ಈಗ ನೀವು ನೋಡಿದ್ರೆ, ಓಕೆ, ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಬರುತ್ತೆ, 2² 4 4k² ಮೈನಸ್ ಈಗ 4 × 6 = 24 24k ಆಯಿತು. 24k = 0. ಈಗ 4k² -24k ಆ ಕಡೆ ಹೋದರೆ +24k ಆಯಿತು. ಈಗ ನೋಡ್ರಿ ಇಲ್ಲಿ k² ಏನಾಯಿತು, 24k / 4 ಈ ಕಡೆ ಬಂದರೆ ಡಿವೈಡ್ ಆಯಿತು, 4 × 1 = 4 6 ಆಯಿತು. ಓಕೆ, k² = 6k ಆಯಿತು. ಈ k² ಅಂದ್ರೆ ನಥಿಂಗ್ ಬಟ್ ಏನು, k × k ಅಂತ ಬರಿಬೋದಾ, = 6k. k = 1k ಇಂಟು ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ, k ಕ್ಯಾನ್ಸಲ್ ಆಗಿ k ವ್ಯಾಲ್ಯೂ 6 ಅಂತ ಬರುತ್ತೆ.